ಎಲ್ರಿಗೂ NVN ಅಕಾಡೆಮಿಯ ಇಂದಿನ ಯೂಟ್ಯೂಬ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಇಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಥಿಯರಿ ಸಿಲೆಬಸ್ಸಲ್ಲಿ ಬರ್ತಕ್ಕಂಥ ಕಂಟೆಂಟ್ ಕುರಿತಾಗಿ ಅನಾಲಿಸಿಸ್ ಮಾಡ್ತಾ ಹೋಗ್ತಕ್ಕಂಥ ತರಗತಿಯನ್ನು ಇವತ್ತು ಆರಂಭಿಸ್ತಾ ಇದ್ದೀನಿ. ಯಾಕೆಂದರೆ ಈ ಕಂಟೆಂಟು ಥಿಯರಿ ವಿಷಯ ಅಂತಕ್ಕಂಥದ್ದು ಕೇವಲ BEdನಲ್ಲಿರ್ತಕ್ಕಂಥ ಸೆಮಿಸ್ಟರ್ ಸಿಲೆಬಸ್ ಮಾತ್ರವಲ್ಲದೆ ಫ್ಯೂಚರಲ್ಲಿ ಬರ್ತಕ್ಕಂಥ TET ಆಗಿರ್ಬೋದು ಮತ್ತು CET ಆಗಿರ್ಬೋದು, CTET ಆಗಿರ್ಬೋದು, ಅದು GPSTR ಆಗಿರ್ಬೋದು, HSTR ಆಗಿರ್ಬೋದು, KES ಪರೀಕ್ಷೆಗಳಲ್ಲಿ ಕೂಡ ಈ ಎಜುಕೇಷನಲ್ ಸೈಕಾಲಜಿ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಎಜುಕೇಷನಲ್ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ಒಂದು ಅನ್ವಯಿಕವಾಗಿರ್ತಕ್ಕಂಥ ಶಾಖೆ ಅಂತ ಕರಿತೀವಿ. ಇಟ್ ಈಸ್ ಎ ಅಪ್ಲೈಡ್ ಸೈಕಾಲಜಿ, ಬ್ರಾಂಚಸ್ ಆಫ್ ಅಪ್ಲೈಡ್ ಸೈಕಾಲಜಿ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ಮನೋವಿಜ್ಞಾನದಲ್ಲಿರ್ತಕ್ಕಂಥ ಸಿದ್ಧಾಂತಗಳನ್ನು, ನಿಯಮಗಳನ್ನು ಮತ್ತು ತತ್ವಗಳನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಳಕೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಅನಾದಿ ಕಾಲದಿಂದಲೂ ಕೂಡ ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಮುಂದೆ ಒಂದು ಪ್ರಶ್ನೆ ಬರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಇವತ್ತು ಆಧುನಿಕವಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿಯಲ್ಲಿ ಮಾತ್ರ ನಾವು ಕಾಣ್ತೀವಿ ಅಂತಕ್ಕಂಥ ತಪ್ಪು ಭಾವನೆ ನಮ್ಮಲ್ಲಿರಬಾರ್ದು. ಯಾಕೆ ಅಂತ ಕೇಳಿದರೆ ಶಿಕ್ಷಣದಲ್ಲಿ ಮನೋವಿಜ್ಞಾನವನ್ನು ಬಳಕೆ ಮಾಡಿಕೊಳ್ತಕ್ಕಂಥ ಕೆಲಸ ಕೇವಲ ಇವತ್ತಿನ ದಿನಮಾನದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಅಲ್ಲ, ಇದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥ ಕೆಲಸವಾಗಿದೆ. ಯಾಕೆ ಅಂತ ಕೇಳಿದಾಗ ನಾವು ಪ್ರಾಚೀನವಾಗಿರ್ತಕ್ಕಂಥ ವೈದಿಕ ಪರಂಪರೆಯಲ್ಲಿರ್ತಕ್ಕಂಥ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ತೆಗೆದುಕೊಂಡಾಗ ಆ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಕೂಡ ಮನೋವಿಜ್ಞಾನ ಅಂತಕ್ಕಂಥದ್ದು. ಆ ಒಂದು ಎಜುಕೇಷನ್ ಸಿಸ್ಟಮ್ ಕೂಡ ಸೈಕಾಲಜಿಕಲ್ ಬೇಸಿಸ್ ಮೇಲೆ ನಡೀತಿತ್ತು ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ ಮನೋವಿಜ್ಞಾನ ಹೇಳ್ತಾ ಇದೆ, ಮಗುವಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಬರುವವರೆಗೂ ಮಗುವಿಗೆ ಏನೇ ಕಲಿಸಿದ್ರು ಕೂಡ ಅದು ವಿಫಲವಾಗುತ್ತದೆ. ಎಲ್ಲಿವರೆಗೂ ಮಗು ನಿರ್ದಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಕಲಿಯೋದಿಲ್ಲೋ ಅಲ್ಲಿವರೆಗೂ ಅವನಿಗೆ ಕಲಿಕೆ ಅಂತಕ್ಕಂಥ ಸಿದ್ಧಿಸಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿಯೇ ಮನೋವಿಜ್ಞಾನದಲ್ಲಿ ಮ್ಯಾಚುರಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ, ಪರಿಪಕ್ವತೆ ಅಂತಕ್ಕಂಥದ್ದು. ಅಥವಾ ನಾವು ವಿಕಾಸಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳು ಅಂತ ಕೂಡ ಕಲಿಯಬಹುದು, ಡೆವಲಪ್ಮೆಂಟಲ್ ಟಾಸ್ಕ್ ಅಂತೇಳಿ. ಆ ವಿಕಾಸಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಹ್ಯಾವಿಗ್ ಹರ್ಸ್ಟ್ ಅವರು ಪ್ರಪ್ರಥಮ ಬಾರಿಗೆ ನಮ್ಗೆ ಏನು ಮಾಡ್ತಾರೆ, ಪರಿಚಯವನ್ನು ಮಾಡಿಕೊಡ್ತಾರೆ. ಆ ಹ್ಯಾವಿಗ್ ಹರ್ಸ್ಟ್ ಅವರು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವಿಕಾಸಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಗಮನಿಸಿದಾಗ ಯಾವ ವಯಸ್ಸಿನಲ್ಲಿರ್ತಕ್ಕಂಥ ಮಗುವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯಗಳು ಬಂದಿರ್ತವೆ ಅಂತಕ್ಕಂಥ ಪರಿಕಲ್ಪನೆ ಅಥವಾ ಪರಿಜ್ಞಾನ ಅಂತಕ್ಕಂಥ ನಮ್ಮ ಮೂಲಕ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಹಾಗೆಯೇ ಯಾವ ವಯಸ್ಸಿನಲ್ಲಿರ್ತಕ್ಕಂಥ ಮಗುವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಕಲಿಕೆಯಲ್ಲಿ ತೊಡಗಿಸಿದರೆ ಆ ಮಗು ಕಲಿಕೆಯನ್ನು ಮಾಡಿಕೊಳ್ಳಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಕೂಡ ಮಗುವನ್ನು ಗುರುಕುಲಕ್ಕೆ ಸೇರಿಸಬೇಕಾಗಿತ್ತಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ವಯಸ್ಸನ್ನು ಏನು ಮಾಡಿದ್ರು, ನಿರ್ದಿಷ್ಟಗೊಳಿಸಿದರು. 6ನೇ ವಯಸ್ಸಿನಲ್ಲಿ ಮಗುವಿಗೆ ಉಪನಯನ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಗುರುಕುಲಕ್ಕೆ ಕಳಿಸ್ತಕ್ಕಂಥ ಪರಂಪರೆ ನಾವು ಎಲ್ಲಿ ಕಾಣ್ತೀವಿ ಅಂತ ಕೇಳಿದಾಗ ವೈದಿಕ ಕಾಲದ ಶಿಕ್ಷಣ ಪದ್ಧತಿಯಲ್ಲಿ ಕಾಣ್ತಾ ಇದ್ದೀವಿ. ಯಾಕೆ 6 ವರ್ಷಕ್ಕೆ ಉಪನಯನವನ್ನು ಮಾಡಬೇಕು? ಆ ಉಪನಯನ ಮಾಡಿ ಆದಮೇಲೆ ಯಾಕೆ ಅವರಿಗೆ ಶಿಕ್ಷಣ ಕಲಿಸ್ಬೇಕು ಅಂತಂದರೆ 6 ವರ್ಷ ಇರ್ತಕ್ಕಂಥ ಮಗುವಿಗೆ ದೈಹಿಕವಾಗಿ, ಮಾನಸಿಕವಾಗಿ ಆ ಮಗು ಕಲೀಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಗಳು ವೃದ್ಧಿಗೊಂಡಿರ್ತವೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸಾಮರ್ಥ್ಯ ವೃದ್ಧಿಯಾದಾಗ ಮಾತ್ರ, ವಿಕಾಸ ಅಂತಕ್ಕಂಥದ್ದು ವೃದ್ಧಿಯಾದಾಗ ಮಾತ್ರ ಕಲಿಕೆ ಅಂತಕ್ಕಂಥದ್ದು ಫಲಪ್ರದವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ವೈದಿಕ ಕಾಲದ ಶಿಕ್ಷಣ ಪದ್ಧತಿಯಲ್ಲಿಯೂ ಕೂಡ ಮನೋವೈಜ್ಞಾನಿಕ ಆಧಾರದ ಮೇಲಿನ ಶಿಕ್ಷಣ ಅಂತಕ್ಕಂಥದ್ದು ನಡೀತಿತ್ತು ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೌದ್ಧ ಕಾಲದ ಶಿಕ್ಷಣ ಪದ್ಧತಿಗೆ ಬಂದಾಗ ಕೂಡ ಅಲ್ಲಿ ಕೂಡ ವಿಹಾರಗಳಿಗೆ
ಕಳಿಸ್ಬೇಕಾಗಿತ್ತು ಅಂತಂದರೆ 6 ವರ್ಷದ ಅವಧಿಯಲ್ಲಿ ಪಬ್ಬಜ್ಜ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಅವರು ವಿದ್ಯೆ ಕಲೀಲಿಕ್ಕೆ, ಜ್ಞಾನವನ್ನು ಗಳಿಸಿಕೊಳ್ಳೋದಕ್ಕೆ ಬೌದ್ಧ ವಿಹಾರಗಳಿಗೆ ಕಳಿಸಿಕೊಡ್ತಾಯಿದ್ರು. ಅದೇ ರೀತಿಯಾಗಿ ಇಸ್ಲಾಂ ಕಾಲದ ಶಿಕ್ಷಣ ಪದ್ಧತಿಯಲ್ಲಿ ಬಂದಾಗಲೂ ಕೂಡ 6 ವರ್ಷದಲ್ಲಿರ್ತಕ್ಕಂಥ ಮಗುವಿಗೆ, 5ರಿಂದ 6 ವರ್ಷದಲ್ಲಿರ್ತಕ್ಕಂಥ ಮಗುವಿಗೆ ಬಿಸ್ಮಿಲ್ಲಾ ಅಂತಕ್ಕಂಥ ಕಾರ್ಯಕ್ರಮ, ಸಂಸ್ಕಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಅವರು ಮದರಸಗಳಿಗೆ ಆ ಮಕ್ಕಳನ್ನು ಬಿಡ್ತಕ್ಕಂಥ ಪರಂಪರೆಯನ್ನು ನಾವು ಮುಸ್ಲಿಂ ಕಾಲದ ಶಿಕ್ಷಣ ಪದ್ಧತಿಯಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ವೈದಿಕ ಕಾಲದ ಶಿಕ್ಷಣ ಪದ್ಧತಿಯಾಗಿರ್ಬೋದು, ಬೌದ್ಧ ಕಾಲದ ಶಿಕ್ಷಣ ಪದ್ಧತಿಯಾಗಿರ್ಬೋದು, ಇಸ್ಲಾಂ ಕಾಲದ ಶಿಕ್ಷಣ ಪದ್ಧತಿಯಾಗಿರ್ಬೋದು, ಈ ಎಲ್ಲ ಪ್ರಾಚೀನವಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿಯಲ್ಲಿಯೂ ಕೂಡ ಮನೋವಿಜ್ಞಾನ ಇತ್ತು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿಯೇ ಮಕ್ಕಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ವಯಸ್ಸಿಗೆ ಶಿಕ್ಷಣ ಕಲಿಯೋದಕ್ಕೆ ಒಂದು ಸಂಸ್ಕಾರದ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಮಕ್ಕಳಿಗೆ ಕಲಿಕೆಗೆ ಅಣಿ ಮಾಡ್ತಕ್ಕಂಥ ಒಂದು ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಮಾರ್ಗ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಆ 3 ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪರಂಪರೆಯಲ್ಲಿ ಕಂಡು ಬರ್ತದೆ. ಇನ್ನು ಆಧುನಿಕವಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿಗೆ ಬಂದರಂತೂ ಮನೋವಿಜ್ಞಾನ ಇಲ್ಲದೆ ಶಿಕ್ಷಣ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ನಡೆಸಲಿಕ್ಕೆ ಏನಾಗಲ್ಲ, ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದಾಗ ಮನೋವಿಜ್ಞಾನ ಅಂತಕ್ಕಂಥದ್ದು ಫಲವತ್ತಾಗಿರ್ತಕ್ಕಂಥ ಭೂಮಿ ಹಾಗೆ. ಆ ಫಲವತ್ತಾಗಿರ್ತಕ್ಕಂಥ ಭೂಮಿಯಲ್ಲಿ ಶಿಕ್ಷಣದ ಬೀಜಗಳನ್ನು ಬಿತ್ತಿದಾಗ ಮಾತ್ರ ಆ ಬೇರುಗಳು ಭದ್ರವಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಮರವಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರವಾಗಿ ಮನೋವಿಜ್ಞಾನವಿಲ್ಲದೆ ಶಿಕ್ಷಣದ ರಥ ನೆಡಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಶಿಕ್ಷಣ ಮತ್ತು ಮನೋವಿಜ್ಞಾನ ಅಂತಕ್ಕಂಥ 2 ವಿಷಯಗಳು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಒಳಗೊಂಡಿರ್ತಕ್ಕಂಥದ್ದು ನಾವು ಇವತ್ತು ನಿನ್ನೆಯ ವಿಚಾರವಲ್ಲದೆ ಪ್ರಾಚೀನ ಕಾಲದಿಂದಲೂ ಹೇಳಿಕೊಂಡು ಬಂದಿರತಕ್ಕಂಥ ಸಂಗತಿಯಾಗಿದೆ. ಇನ್ನು ಗ್ರೀಕ್ ದೇಶದ ತತ್ವಜ್ಞಾನಿಗಳಾಗಿರುವಂತಹ ಪ್ಲೇಟೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ರೋಸೋ ಆಗಿರ್ಬೋದು, ಹೀಗೆ ಪಾಶ್ಚಾತ್ಯ ಶಿಕ್ಷಣ ತಜ್ಞರು ಕೂಡ ಭಾರತೀಯ ಶಿಕ್ಷಣ ತಜ್ಞರಾಗಿರ್ಬೋದು ಮತ್ತು ಪಾಶ್ಚಾತ್ಯ ಶಿಕ್ಷಣ ತಜ್ಞರಾಗಿರ್ಬೋದು, ಇಂಡಿಯನ್ ಎಜುಕೇಷನಿಸ್ಟ್ ಆಗಿರ್ಬೋದು, ಫಾರಿನ್ ಎಜುಕೇಷನಿಸ್ಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಶೈಕ್ಷಣಿಕ ವಿಚಾರಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಆಧಾರದಲ್ಲಿಯೇ ತಮ್ಮ ಶೈಕ್ಷಣಿಕವಾಗಿರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ರೂಸೋ ಅಂತಕ್ಕಂಥ ಶಿಕ್ಷಣ ತಜ್ಞ ತನ್ನ ಶಿಕ್ಷಣದ ಗ್ರಂಥವಾಗಿರ್ತಕ್ಕಂಥ ಎಮಿಲಿ ಅಂತಕ್ಕಂಥ ಗ್ರಂಥ ಇಲ್ಲಿ ಗಮನಿಸ್ಬೋದು ನೀವು. ಎಮಿಲಿ ಅಂತಕ್ಕಂಥ ಶಿಕ್ಷಣದ ಗ್ರಂಥದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣ ಕೊಡಬೇಕು ಅಂತಂದರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸಕ್ಕನುಸಾರವಾಗಿ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ರೂಸೋ ಅಂತಕ್ಕಂಥ ಶಿಕ್ಷಣ ತಜ್ಞ ಏನು ಮಾಡ್ತಾನೆ, ತನ್ನ ಎಮಿಲಿ ಅಂತಕ್ಕಂಥ ಗ್ರಂಥದಲ್ಲಿ ಬರೀತಾನೆ. ಅದಕ್ಕೋಸ್ಕರವಾಗಿಯೇ ಇಲ್ಲಿ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ ಮತ್ತು ಪ್ರೌಢಾವಸ್ಥೆ ಈ 4 ಬೆಳವಣಿಗೆ ಮತ್ತು ವಿಕಾಸದ ಹಂತಕ್ಕನುಸಾರವಾಗಿ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ವಿಚಾರಧಾರೆಯನ್ನು ರೂಸೋ ಅಂತಕ್ಕಂಥ ಶಿಕ್ಷಣ ತಜ್ಞ ತನ್ನ ಎಮಿಲಿ ಅಂತಕ್ಕಂಥ ಗ್ರಂಥದಲ್ಲಿ ಹಂಚಿಕೊಳ್ತಾನೆ. ಅದು ನಿಸರ್ಗವಾದದ ಮೂಲಕ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡೋದು ಅಂತ ಕೇಳಿದಾಗ ರೂಸೋ ಅಂತಕ್ಕಂಥ ಶಿಕ್ಷಣ ತಜ್ಞ ಮಾಡ್ತಾನೆ. ಅದೇ ರೀತಿಯಾಗಿ ಪ್ರೊಬೆಲ್ ಅಂತಕ್ಕಂಥ ಶಿಕ್ಷಣ ತಜ್ಞ ಸಂಪೂರ್ಣವಾಗಿ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದು ಯಾವುದಪ್ಪ ಅಂತ ಕೇಳಿದ್ರೆ ಕಿಂಡರ್ ಗಾರ್ಟನ್ ಪದ್ಧತಿ ಅಂತ ಕರಿತೀವಿ. ಇವತ್ತಿನ LKG ಮತ್ತು UKG, ಲೋವರ್ ಕಿಂಡರ್ ಗಾರ್ಟನ್ ಆ್ಯಂಡ್ ಅಪ್ಪರ್ ಕಿಂಡರ್ ಗಾರ್ಟನ್ ಅಂತಕ್ಕಂಥವು. ಈ ಒಂದು ಕಿಂಡರ್ ಗಾರ್ಟನ್ ಪದ್ಧತಿಯ ಮೂಲಕ ಪ್ರೊಬೆಲ್ ಅಂತಕ್ಕಂಥ ವ್ಯಕ್ತಿ ಶಿಕ್ಷಣದಲ್ಲಿ ಅಗಾಧವಾಗಿರ್ತಕ್ಕಂಥ ಬದಲಾವಣೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಪದ್ಧತಿಯಾಗಿ ನಮ್ಮಲ್ಲಿ ಕಂಡುಬರಲಿಕ್ಕೆ ಸಾಧ್ಯ ಆಯಿತು. ಅದರಂತೆ ಸಾಕಷ್ಟು ಜನ ಶಿಕ್ಷಣ ತಜ್ಞರು ಏನು ಮಾಡ್ತಾರೆ ಅಂತ ಕೇಳಿದಾಗ ಶಿಕ್ಷಣದಲ್ಲಿ ಮನೋವಿಜ್ಞಾನವನ್ನು ಬಳಕೆ ಮಾಡ್ಕೋತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವುದಪ್ಪ ಅಂತ ಕೇಳಿದಾಗ ಕ್ರಿಸ್ತಶಕ 1804ರಲ್ಲಿ ಪೆಸ್ಟಾಲಜಿಯವರು, ಜಾನ್ ಪೆಸ್ಟಾಲಜಿ ಅವರ ಹೆಸರನ್ನು ನೆನಪಿಟ್ಕೋಬೇಕು ಮತ್ತು ಈ ಒಂದು ಕಾಲಾವಧಿಯನ್ನು ನೆನಪಿಟ್ಕೋಬೇಕು. ಯಾಕಂತ ಕೇಳಿದಾಗ ಈ ಕಾಲಾವಧಿ, ಈ ಹೆಸರು CET ಮತ್ತು TET ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಉದಾಹರಣೆಗಳಿದ್ದಾವೆ.
ಅದಕ್ಕೋಸ್ಕರವಾಗಿ ಕ್ರಿಸ್ತಶಕ 1804ರಲ್ಲಿ ಪೆಸ್ಟಾಲಜಿ ಅವ್ರು ಏನು ಮಾಡ್ತಾರಪ್ಪ ಅಂತ ಕೇಳಿದಾಗ, ಇನ್ ಫಸ್ಟ್ ಟೈಮ್ ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ಶಿಕ್ಷಕರ ತರಬೇತಿ ಕೇಂದ್ರವನ್ನು ಆರಂಭಿಸಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದಾಗ ಪೆಸ್ಟಾಲಜಿಯವರು ಇನ್ 1804ರಲ್ಲಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಇಂಟ್ರಡ್ಯೂಸಿಂಗ್ ಟೀಚರ್ ಟ್ರೈನಿಂಗ್ ಸೆಂಟರ್ಸ್ ಅಂತಕ್ಕಂಥದ್ದು. ಪೆಸ್ಟಾಲಜಿಯವರು ಏನು ಮಾಡ್ತಾರೆ ಅಂತ ಕೇಳಿದಾಗ, ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಕರಿಗಾಗಿಯೇ ತರಬೇತಿ ಶಾಲೆಯನ್ನು ಪ್ರಥಮ ಬಾರಿಗೆ ಆರಂಭಿಸಿದರು ಯಾರಪ್ಪ ಅಂತ ಕೇಳಿದಾಗ ಜಾನ್ ಪೆಸ್ಟಾಲಜಿಯವರು 1804ರಲ್ಲಿ ಈ ಒಂದು ಶಿಕ್ಷಕರಾಗಿರ್ತಕ್ಕಂಥ ತರಬೇತಿ ಶಾಲೆ ಅಂತಕ್ಕಂಥದ್ದು 1804ರಲ್ಲಿ ಅಂತಕ್ಕಂಥದ್ದು ಜಾನ್ ಪೆಸ್ಟಾಲಜಿ ಅಂತಕ್ಕಂಥದ್ದು. ಈ 3 ವರ್ಡ್ಸ್ ಪದಗಳೇನಿದಾವಲ್ಲ, ಈ 3 ಪದಗಳು TET ಮತ್ತು CETಗೋಸ್ಕರವಾಗಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪದಗಳು. ಅದಕ್ಕೋಸ್ಕರವಾಗಿ ನೀವು ಅವುಗಳನ್ನು ಭಾಳಷ್ಟು ಫೋಕಸ್ ಮಾಡಿ ನೆನಪಿನತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗೆ ಶಿಕ್ಷಣ ಮತ್ತು ಮನೋವಿಜ್ಞಾನ ಅಂತಕ್ಕಂಥದ್ದು ಒಂದಕ್ಕೊಂದು ಹೆಂಗವಪ್ಪ ಅಂತ ಕೇಳಿದಾಗ ಅಂತರ್ ಸಂಬಂಧವನ್ನು ಒಳಗೊಂಡಿವೆ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಶಿಕ್ಷಣ ಮತ್ತು ಮನೋವಿಜ್ಞಾನದ ಸಂಗಮವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ಕೊಳ್ಳಿಕ್ಕೆ ಸಾಮಾನ್ಯವಾಗಿ ನಾವೇನು ಮಾಡ್ಬೋದು ಅಂತ ಕೇಳಿದಾಗ ಅದನ್ನು ಡಿಫೈನ್ ಮಾಡ್ಬೋದು ಅಂತಕ್ಕಂಥದ್ದು. ಇಂಥ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಮೀನಿಂಗ್ ಆಫ್ ದಿ ಎಜುಕೇಷ್ನಲ್ ಸೈಕಾಲಜಿ. ಮೀನಿಂಗ್ ಆಫ್ ದಿ ಎಜುಕೇಷ್ನಲ್ ಸೈಕಾಲಜಿಯನ್ನು ತೆಗೆದುಕೊಂಡಾಗ ಯಾವುದಕ್ಕೆ ನಾವು ಎಜುಕೇಷ್ನಲ್ ಸೈಕಾಲಜಿ ಅಂತ ಕರಿಬೇಕು? ನೋಡಿ, ಇಲ್ಲಿದೆ. ಏನಂತ ಕೇಳಿದಾಗ, ಶಿಕ್ಷಣ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಕ್ಕೆ ಮನೋವಿಜ್ಞಾನದ ತತ್ವಗಳನ್ನು, ನಿಯಮಗಳನ್ನು ಮತ್ತು ಸಿದ್ಧಾಂತಗಳನ್ನು ಏನು ಮಾಡಿದ್ವಿ ಅಂತ ಕೇಳಿದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೀವಿ. ಅದಕ್ಕೇನಂತ ಕರಿತೀವಿ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನ. ನಾನು ಮೊನ್ನೆ ತಾನೇ ತರಗತಿಯಲ್ಲಿ ಚರ್ಚೆ ಮಾಡಿದಂತೆ ಶಿಕ್ಷಣ ಕ್ಷೇತ್ರದಲ್ಲಿನ ಸಮಸ್ಯೆಗಳು ಅಂತಂದಾಗ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ಆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಒಂದೆರಡಲ್ಲದೆ ಸಾಕಷ್ಟು ಸಮಸ್ಯೆಗಳು ಏನಾಗ್ತವೆ ಅಂತ ಕೇಳಿದಾಗ ಅಲ್ಲಿ ಕಂಡು ಬರ್ತವೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿತ್ತಂದರೆ ನಾವೇನು ಮಾಡಿದ್ವಿ ಅಂತ ಕೇಳಿದಾಗ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ತತ್ವಗಳನ್ನು, ಮನೋವೈಜ್ಞಾನಿಕವಾಗಿರ್ತಕ್ಕಂಥ ನಿಯಮಗಳನ್ನು, ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಏನು ಮಾಡಿದ್ವಿ ಅಂತ ಕೇಳಿದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೀವಿ. ಇದಕ್ಕೇನಂತ ಕರಿತೀವಿ ಅಂತ ಕೇಳಿದ್ರೆ ಶೈಕ್ಷಣಿಕವಾಗಿರ್ತಕ್ಕಂಥ ಮನೋವಿಜ್ಞಾನ ಅಂತಕ್ಕಂಥದ್ದು. ಇದು ಬಹಳಷ್ಟು ಅವಶ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ. ಯಾಕೆ ಅಂತ ಕೇಳಿದಾಗ ಆ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಪರಿಹಾರಗಳಿಲ್ಲದೇ ಶಿಕ್ಷಣದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಕೇಳಿದಾಗ ನಿವಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಾವು ಮನೋವಿಜ್ಞಾನದಲ್ಲಿರ್ತಕ್ಕಂಥ ಪರಿಹಾರಗಳನ್ನು ಎರವಲಾಗಿ ಪಡೆದುಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಇದು ಶೈಕ್ಷಣಿಕ ಮನೋವಿಜ್ಞಾನ. ವಾಟ್ ಈಸ್ ದ ಎಜುಕೇಷನಲ್ ಸೈಕಾಲಜಿ ಅಂತ ಕೇಳಿದಾಗ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮನೋವಿಜ್ಞಾನದ ತತ್ವ, ನಿಯಮ ಮತ್ತು ಸಿದ್ಧಾಂತಗಳನ್ನು ಏನು ಮಾಡಿಕೊಂಡು ಅಳವಡಿಕೆ ಮಾಡಿಕೊಂಡಿದ್ದೀವಿ. ಅದಕ್ಕೆ ಅಂತ ಕರಿತೀವಿ ಅಂತ ಕೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು. ನಾವು ಅಪ್ಲೈಯಿಂಗ್ ದಿ ಎಜುಕೇಷನಲ್ ಪ್ರಿನ್ಸಿಪಲ್ಸ್, ರೂಲ್ಸ್ ಆ್ಯಂಡ್ ಥಿಯರೀಸ್ ಟು ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಆಫ್ ಎಜುಕೇಷನಲ್ ಫೀಲ್ಡ್ ಅಂತಕ್ಕಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಕ್ಕೆ ನಾವೇನು ಮಾಡಿರೋದಕ್ಕೆ ಮನೋವಿಜ್ಞಾನದಲ್ಲಿರ್ತಕ್ಕಂಥ ತತ್ವಗಳನ್ನು, ಸಿದ್ಧಾಂತಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅಳವಡಿಕೆ ಮಾಡಿಕೊಂಡಿದ್ದೀವಿ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳು ಅಂತ ತೆಗೆದುಕೊಂಡಾಗ ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ, ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿಯ ಪ್ರಕಾರ ಯಾವುದಕ್ಕೆ ನಾವು ಎಜುಕೇಷನಲ್ ಸೈಕಾಲಜಿ ಅಂತ ಕರಿಬೇಕು, ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿಬೇಕು ಅಂತ ಕೇಳಿದಾಗ ಶೈಕ್ಷಣಿಕ ಪರಿಸರದಲ್ಲಿನ ಮನೋವೈಜ್ಞಾನಿಕ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಇಟ್ ಈಸ್ ಎ ಸ್ಟಡಿಯಿಂಗ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇನ್ ಎಜುಕೇಷನಲ್ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು. ಅಂದರೆ ಶೈಕ್ಷಣಿಕ ಪರಿಸರದಲ್ಲಿನ ಮನೋವೈಜ್ಞಾನಿಕ ಅಂಶಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಶೈಕ್ಷಣಿಕ ಪರಿಸರ ಅಂತಂದರೆ ಯಾವುದಿಲ್ಲಿ? ಶೈಕ್ಷಣಿಕ ಪರಿಸರ ಅಂತ ತೆಗೆದುಕೊಂಡಾಗ ನಾವು ಗಮನಿಸಬೇಕು, ಶಿಕ್ಷಣದ ಚಟುವಟಿಕೆಗಳು ಎಲ್ಲಿ ನಡೀತಾ ಇದ್ದಾವೋ ಅದಕ್ಕೇನಂತ ಕರಿತೀವಿ ಅಂತ ಶೈಕ್ಷಣಿಕವಾಗಿರ್ತಕ್ಕಂಥ ಪರಿಸರ. ಶಿಕ್ಷಣದ ಚಟುವಟಿಕೆಗಳು ನಡೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತ ಕೇಳಿದ್ರೆ ತರಗತಿ ಕೋಣೆ ಅಂತಕ್ಕಂಥದ್ದು. ಆ ತರಗತಿ ಕೋಣೆಯಲ್ಲಿ ಬೋಧನೆ ಮಾಡ್ತಕ್ಕಂಥ ಬೋಧಕ
ಮತ್ತು ಕಲಿಕೆಯನ್ನು ಮಾಡ್ಕೊಳ್ತಕ್ಕಂಥ ಕಲಿಕಾರ್ಥಿ, ಇವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಂಡುಬರ್ತಕ್ಕಂಥ ಮನೋವೈಜ್ಞಾನಿಕ ಅಂಶಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಯಾವ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳು? ಮಗುವಿನ ಮೋಟಿವೇಶನ್ ಆಗಿರ್ಬೋದು, ಮಗುವಿನಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ ಆಗಿರ್ಬೋದು, ಮಗುವಿನಲ್ಲಿರ್ತಕ್ಕಂಥ ಅಟೆನ್ಷನ್ ಆಗಿರ್ಬೋದು, ಮಗುವಿನಲ್ಲಿರ್ತಕ್ಕಂಥ ಮೆಮೊರಿ ಪವರ್ ಆಗಿರ್ಬೋದು, ಮತ್ತು ಮಗುವಿನಲ್ಲಿರ್ತಕ್ಕಂಥ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅಂತ ಕರಿತೀವಲ್ಲ, ಬೌದ್ಧಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಆಗಿರ್ಬೋದು. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಪಡೆದಿರ್ತಕ್ಕಂಥ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಅಂಶವನ್ನು ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಅಂತ ಕೇಳಿದಾಗ ಅದು ಎಜುಕೇಷ್ನಲ್ ಸೈಕಾಲಜಿ ಅಂತಕ್ಕಂಥದ್ದು. ಇನ್ನು ಸ್ಕಿನ್ನರ್ ಅಂತಕ್ಕಂಥ ಸೈಕಾಲಜಿಸ್ಟ್ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಅಂತ ಕೇಳಿದಾಗ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಇಟ್ ಈಸ್ ಎ ಬ್ರಾಂಚಸ್ ಆಫ್ ಸೈಕಾಲಜಿ ಆ್ಯಂಡ್ ರಿಲೇಟೆಡ್ ಟು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್. ನೋಡಿರಿ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಶಿಕ್ಷಣದ ಎಲ್ಲ ಪ್ರಕ್ರಿಯೆಗಳು ಜರುಗತಕ್ಕಂಥ ಸ್ಥಳನೇ ನಾವು ತರಗತಿ ಕೋಣೆ ಅಂತ ಕರೆದ ಮೇಲೆ ಆ ತರಗತಿ ಕೋಣೆಯಲ್ಲಿರ್ತಕ್ಕಂಥ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆ ಏನಿದೆಯೋ ಆ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ಯಾವುದಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕ ನಾವಿಲ್ಲಿ ನೋಡಬೇಕಾಗುತ್ತೆ. ಹೀಗೆ ಪೀಲ್ರವರ ಪ್ರಕಾರ ನೋಡಿ, ಪೀಲ್ರವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಯಾವುದು ಕರಿಬೇಕು ಅಂತ ಕೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಇಟ್ ಈಸ್ ಎ ಸ್ಟಡಿಂಗ್ ಸೈಂಟಿಫಿಕಲಿ. ನೋಡಿ, ಇದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ. ಬೋಧನಾ ಮತ್ತು ಕಲಿಕಾ ಪರಿಸರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಆಗಿರ್ಬೋದು ಅಥವಾ ಬೋಧನಾ ಮತ್ತು ಕಲಿಕೆಯ ಪ್ರಕ್ರಿಯೆಗೆ ಸಂಬಂಧಿಸಿರ್ತಕ್ಕಂಥ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು ಮತ್ತು ಅದರ ಮೇಲೆ ಪ್ರಭಾವ ಬೀರ್ತಕ್ಕ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಈ ಎಲ್ಲ ಅಂಶಗಳ ಬಗ್ಗೆ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಯಾವುದಪ್ಪ ಅಂತ ಕೇಳಿದಾಗ ಅದು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಮತ್ತು ಕ್ರೋರವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಯಾವುದು ಕರೀತಾರೆ ಅಂತ ಕೇಳಿದಾಗ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ಶಾಖೆಯ ಶೈಕ್ಷಣಿಕ ಮನೋವಿಜ್ಞಾನ. ನೋಡ್ರಿ, ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಸಾಯುವವರೆಗೂ ಏನಂತ ಕೇಳಿದಾಗ ಕೇವಲ ಇಲ್ಲಿ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಮಾತ್ರ ಬರಲಿಲ್ಲ, ಇನ್ಫಾರ್ಮಲ್ ಕೂಡ ಬಂತು. ಔಪಚಾರಿಕವಾಗಿರ್ತಕ್ಕಂಥ ಶಿಕ್ಷಣ ಕೂಡ ಇಲ್ಲಿ ಬಂದ್ಬಿಡ್ತದೆ. ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ, ಅವನು ಹುಟ್ಟಿದಾಗಿನಿಂದ ಅವನು ಸಾಯುವವರೆಗೂ ಅವನಲ್ಲಿ ಆಗ್ತಕ್ಕಂಥ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಅಂತ ಕೇಳಿದಾಗ ಅದು ಶೈಕ್ಷಣಿಕವಾಗಿರ್ತಕ್ಕಂಥ ಮನೋವಿಜ್ಞಾನ ಅಂತ ನಾವಿಲ್ಲಿ ಗಮನಿಸಬೇಕು. ಹೀಗೆ ಸಾಕಷ್ಟು ವಿದ್ವಾಂಸರು ಏನು ಮಾಡ್ತಾರೆ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಒಪಿನಿಯನ್ಸ್ಗಳನ್ನು ಡೆಲಿವರಿ ಮಾಡ್ತಾರೆ, ತಮ್ಮ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾರೆ. ಅವೆಲ್ಲವುಗಳಲ್ಲಿ ಏನು ಕಂಡು ಬರ್ತದೆ ಅಂತ ಕೇಳಿದಾಗ ಡೆಫಿನಿಷನ್ಸ್ ಆಫ್ ದಿ ಎಜುಕೇಷ್ನಲ್ ಸೈಕಾಲಜಿ ಅಂತಕ್ಕಂಥದ್ದು. ಇನ್ನು ನೇಚರ್ ಆಫ್ ಎಜುಕೇಷ್ನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವನ್ನು ನಾವು ನೋಡೋದಾಗಿತ್ತು ಅಂದರೆ ಈಗಾಗಲೇ ಮನೋವಿಜ್ಞಾನದ ಸ್ವರೂಪವನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಮನೋವಿಜ್ಞಾನದ ಸ್ವರೂಪವನ್ನು ಅಧ್ಯಯನ ಮಾಡಿ ಆದಮೇಲೆ ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವನ್ನು ನಾವು ಬಹಳಷ್ಟು ಸುಲಭವಾಗಿ ಏನು ಮಾಡ್ಬೋದು ಅಂತ ಕೇಳಿದಾಗ ಅರ್ಥೈಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ಪರಿಕಲ್ಪನೆ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆಯೋ ಆ ಎಲ್ಲ ಅಂಶಗಳು ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವನ್ನು ತೋರಿಸ್ತಕ್ಕಂಥ ಅಂಶಗಳಾಗಿರ್ತವೆ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇದಾಗಿ ಕಂಡು ಬರ್ತಕ್ಕಂಥ ಯಾವುದಪ್ಪ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಅನ್ವಯಿಕ ಶಾಖೆಯಾಗಿದೆ. ಇಟ್ ಈಸ್ ಎ ಅಪ್ಲೈಡ್ ಬ್ರಾಂಚಸ್ ಆಫ್ ದಿ ಸೈಕಾಲಜಿ. ನೋಡಿ, ಇದು ಮನೋವಿಜ್ಞಾನದ ಅನ್ವಯಿಕ ಶಾಖೆ. ಯಾಕೆಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ಶಾಖೆಯಲ್ಲ, ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ನಾವು ಮನೋವಿಜ್ಞಾನದಿಂದ ಏನು ಮಾಡ್ಕೊಂಡಿವಿ ಅಂತ ಕೇಳಿದಾಗ ಪಡೆದುಕೊಂಡಿದ್ದೀವಿ, ಅನ್ವಯಿಸಿಕೊಂಡಿದ್ದೀವಿ. ಅದಕ್ಕೋಸ್ಕರವಾಗಿ ಇದೊಂದು ಸ್ವತಂತ್ರವಾಗಿರ್ತಕ್ಕಂಥ ಶಾಖೆ ಅಲ್ಲ. ಇದು ಎಂಥ ಶಾಖೆ ಅಂತ ಕೇಳಿದಾಗ ಅಪ್ಲೈಡ್ ಬ್ರಾಂಚಸ್ ಅಂತ ಅಪ್ಲೈಡ್ ಸೈಕಾಲಜಿ ಅಂತ ಕರಿತೀವಿ. ಅನ್ವಯಿಕವಾಗಿರ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಅಂತಕ್ಕಂಥ ನಾವಿಲ್ಲಿ
ನೋಡ್ಬೋದಾಗಿದೆ. ನೆಕ್ಸ್ಟ್ ಎರಡನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನವು ಧನಾತ್ಮಕ ವಿಜ್ಞಾನವಾಗಿದೆ. ಇಟ್ ಈಸ್ ಎ ಪಾಸಿಟಿವ್ ಸೈನ್ಸ್ ಅಂತಕ್ಕಂಥದ್ದು. ಈಗಾಗಲೇ ನಾವು ಮನೋವಿಜ್ಞಾನದ ಸ್ವರೂಪವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಈ ಅಂಶವನ್ನು ನೋಡಿದ್ದೀವಿ. ಯಾಕೆ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಕೂಡ ಮಗುವಿನಲ್ಲಿರ್ತಕ್ಕಂಥ ಮನೋವೈಜ್ಞಾನಿಕ ಅಂಶಗಳನ್ನು ಪಾಸಿಟಿವ್ ಆಗಿ ಅಧ್ಯಯನ ಮಾಡುವುದರಿಂದ ಇದಕ್ಕೇನಂತ ಕರಿತೀವಪ್ಪ ಅಂತ ಕೇಳಿದಾಗ ಧನಾತ್ಮಕವಾಗಿರ್ತಕ್ಕಂಥ ವಿಜ್ಞಾನ ಅಂತೇಳಿ ಕೂಡ ಯಾವುದು ಕರಿತೀವಿ, ಶೈಕ್ಷಣಿಕ ಮನೋವಿಜ್ಞಾನ ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನವು ವೈಜ್ಞಾನಿಕ ಉಪಗಮನವನ್ನು ಹೊಂದಿದೆ. ಇಟ್ ಈಸ್ ಎ ಸೈಂಟಿಫಿಕ್ ಅಪ್ರೋಚಸ್ ಅಂತಕ್ಕಂಥದ್ದು. ಇಟ್ ಹ್ಯಾವ್ ಸೈಂಟಿಫಿಕ್ ಅಪ್ರೋಚಸ್, ವೈಜ್ಞಾನಿಕವಾಗಿರ್ತಕ್ಕಂಥ ಉಪಗಮನವನ್ನು ಹೊಂದಿದೆ. ವೈಜ್ಞಾನಿಕ ಉಪಗಮನ ಅಂದರೆ ಮಾರ್ಗ ಅಂತಕ್ಕಂಥ ಕರಿಬೋದು. ವೈಜ್ಞಾನಿಕವಾಗಿರ್ತಕ್ಕಂಥ ಮಾರ್ಗವನ್ನು ಯಾವುದು ಹೊಂದಿದೆ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ. ಯಾಕೆ ಅಂತ ಕೇಳಿದಾಗ ಇಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡುವುದರಿಂದ ಇದಕ್ಕೇನಂತ ಕರಿತಾರೆ ಅಂತ ವೈಜ್ಞಾನಿಕವಾಗಿರ್ತಕ್ಕಂಥ ಮಾರ್ಗ ಹೊಂದಿದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನವು ಅಳತೆ ಮತ್ತು ಮಾಪನದ ವಿಜ್ಞಾನವಾಗಿದೆ. ಇಟ್ ಈಸ್ ಎ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯುಯೇಟ್ ಸೈನ್ಸ್ ಅಂತಕ್ಕಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಅಳತೆ ಮತ್ತು ಮಾಪನದ ವಿಜ್ಞಾನ. ಅಸೆಸ್ಮೆಂಟ್ ಕೂಡ ಮಾಡ್ತದೆ, ಇವ್ಯಾಲ್ಯುಯೇಟ್ ಕೂಡ ಮಾಡ್ತದೆ. ಅದಕ್ಕೋಸ್ಕರವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಅಳತೆ ಮತ್ತು ಮಾಪನದ ವಿಜ್ಞಾನವಾಗಿದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನವು ಅನುಭವಾತ್ಮಕ ಮತ್ತು ಪ್ರೇರಣಾತ್ಮಕವಾಗಿರ್ತಕ್ಕಂಥದ್ದು. ಇಟ್ ಈಸ್ ಎ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಮೋಟಿವೇಟೆಡ್. ನೋಡಿ, ಎರಡೂ ರೀತಿಯಾಗಿರ್ತಕ್ಕಂಥ ಅಂಶವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಅನುಭವಾತ್ಮಕವಾಗಿರ್ತಕ್ಕಂಥ ಅಂಶವಾಗಿದೆ ಮತ್ತು ಪ್ರೇರಣಾತ್ಮಕವಾಗಿರ್ತಕ್ಕಂಥ ಅಂಶವಾಗಿದೆ. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಸೈಕಾಲಜಿಕಲ್ ಆಗಿರ್ತಕ್ಕಂಥ ಅಂಶಗಳನ್ನು, ಮಾನಸಿಕವಾಗಿರ್ತಕ್ಕಂಥ ಅಂಶಗಳನ್ನು ಸ್ವತಃ ಅನುಭವಿಸಿಕೊಂಡು ಅವಲೋಕನ ಮಾಡಿ ಅನುಭವಿಸಿಕೊಂಡು ಅದೇನು ಮಾಡ್ತದೆ ಅಂತ ಕೇಳಿದಾಗ ಸೈಕಾಲಜಿ ಅಂತಕ್ಕಂಥದ್ದು ಅನುಭವಾತ್ಮಕವಾಗಿರ್ತಕ್ಕಂಥ ಅಂಶವಾಗಿ ಕಂಡು ಬರ್ತಾ ಇದೆ. ಮತ್ತು ಪ್ರೇರಣಾತ್ಮಕವಾಗಿರ್ತಕ್ಕಂಥದ್ದು ಇದು ಮೋಟಿವೇಟಿವ್ ಆಗಿರ್ತಕ್ಕಂಥ ಅಂಶ ಎಲ್ಲಿ ಕಂಡು ಬರ್ತಪ್ಪ ಅಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಂಡು ಬರ್ತಕ್ಕಂಥ ಅಂಶ ನಾವಿಲ್ಲಿ ನೋಡ್ತಾ ಇದ್ದೀವಿ. ಶೈಕ್ಷಣಿಕ ಮನೋವಿಜ್ಞಾನದ ಫಲಿತಾಂಶಗಳು ವಿಶ್ವವ್ಯಾಪಿ ಮತ್ತು ಸಮ್ಮತವಾಗಿವೆ. ನೋಡಿ, ಇವು ಸೈಕಾಲಜಿ, ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ಫಲಿತಾಂಶಗಳು ಏನಂತ ಕರಿತೀವಿ ಅಂತ ವಿಶ್ವವ್ಯಾಪಿ, ಯೂನಿವರ್ಸಿಯಲ್ ಆಗಿರ್ತಕ್ಕಂಥದ್ದು, ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು ಮತ್ತು ಸರ್ವಸಮ್ಮತವಾಗಿವೆ. ಇವು ಎಲ್ಲರಿಂದಲೂ ಕೂಡ ಒಪ್ಪಿತವಾಗಿರ್ತಕ್ಕಂಥ ಅಂಶಗಳಾಗಿವೆ. ಶೈಕ್ಷಣಿಕ ಮನೋವಿಜ್ಞಾನದ ಫಲಿತಾಂಶಗಳು ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ವಿಶ್ವವ್ಯಾಪಿಯಾಗಿರ್ತಕ್ಕಂಥವು ಸರ್ವಸಮ್ಮತವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ಒಳಗೊಂಡಿರ್ತಕ್ಕಂಥ ಅಂಶವನ್ನು ನೋಡ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದಾಗ ಸಾಕಷ್ಟು ಅಂಶ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಯೋಗಾತ್ಮಕವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನ ಮಾಡಿರುವುದರಿಂದ ಆ ವೈಜ್ಞಾನಿಕ ರೀತಿಯ ಅಧ್ಯಯನದ ಬಂದಿರತಕ್ಕಂಥ ಫಲಿತಾಂಶಗಳು ಹೆಂಗಂತ ಕೇಳಿದಾಗ ಅವು ಯೂನಿವರ್ಸಲೈಸೇಷನ್ ಆಗಿದ್ದಾವೆ ಮತ್ತು ಎಲ್ಲರಿಂದಲೂ ಕೂಡ ಒಪ್ಪಿಗೆಯಾಗಿರ್ತಕ್ಕಂಥ ಅಂಶಗಳಾಗಿವೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನದ ತತ್ವಗಳು ಸಿಂಧುತ್ವವನ್ನು ಹೊಂದಿವೆ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ತತ್ವಗಳು ಸಿಂಧುತ್ವ ಹೊಂದಿವೆ ಅಂತಂದಾಗ ಯಾವಾಗಲೂ ಏನಾಗಪ್ಪ ಅಂತ ಕೇಳಿದಾಗ ಯಾವುದೇ ಕಾಲದಲ್ಲಿ ಕೂಡ ತಮ್ಮ ಒಂದು ಮೌಲ್ಯವನ್ನು ಕಳ್ಕೊಳ್ಳಿಕ್ಕೇನಾಗಲ್ಲ, ಸಾಧ್ಯ ಇಲ್ಲ ಅಂತಕ್ಕಂಥ ನಾವಿಲ್ಲಿ ವ್ಯಾಲಿಡಿಟಿ ಅಂತ ಕರಿತೀವಲ್ಲ, ಆ ವ್ಯಾಲಿಡಿಟಿ ಅಂತಕ್ಕಂಥದ್ದು ಕಂಟಿನ್ಯೂವೇಷನ್ ಆಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ತತ್ವಗಳು ಪ್ರಿನ್ಸಿಪಲ್ಸ್ ಆಫ್ ದಿ ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದು ತನ್ನ ಸಿಂಧುತ್ವವನ್ನು ಹೊಂದಿವೆ, ವ್ಯಾಲಿಡಿಟಿಯನ್ನು ಹೊಂದಿರತಕ್ಕಂಥ ಪ್ರಿನ್ಸಿಪಲ್ಸ್ ಎಲ್ಲಿದ್ದಾವೆ ಅಂತ ಕೇಳಿದಾಗ ಎಜುಕೇಷನಲ್ ಸೈಕಾಲಜಿಯಲ್ಲಿ ಕಂಡು ಬರ್ತಕ್ಕಂಥವು. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಹಲವಾರು ಕಾನ್ಸೆಪ್ಟ್ಗಳು ಕಂಡು ಬರ್ತಕ್ಕಂಥ ತತ್ವಗಳು ಹೆಂಗಪ್ಪ ಅಂತ ಕೇಳಿದಾಗ ಸರ್ವಕಾಲಕ್ಕೂ ಶ್ರೇಷ್ಠವಾಗಿರ್ತಕ್ಕಂಥವು, ಸರ್ವಕಾಲಕ್ಕೂ ಅವೇನಾಗ್ತವೆ ಅಂತ ಕೇಳಿದಾಗ ಹೊಂದಿಕೊಳ್ತಕ್ಕಂಥವು. ಅದಕ್ಕೋಸ್ಕರವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ತತ್ವಗಳು ಸಿಂಧುತ್ವವನ್ನು ಹೊಂದಿವೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಗಮನಿಸ್ಬೋದು. ಇನ್ನು ಶೈಕ್ಷಣಿಕ ಪರಿಸರದಲ್ಲಿ ಮಗುವಿನ ವರ್ತನೆ ಮತ್ತು ಅನುಭವಗಳನ್ನ ಅಧ್ಯಯನ ಮಾಡ್ತದೆ. ಇಟ್ ಈಸ್ ಎ ಸ್ಟಡಿಯಿಂಗ್ ಚೈಲ್ಡ್ ಬಿಹೇವಿಯರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಎಜುಕೇಷನಲ್ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು. ಶೈಕ್ಷಣಿಕ ಪರಿಸರದಲ್ಲಿ ಮಗುವಿನ ವರ್ತನೆ ಮತ್ತು ಅನುಭವವನ್ನು ಅಧ್ಯಯನ ಮಾಡ್ತದೆ.
ಎಜುಕೇಷ್ನಲ್ ಸೈಕಾಲಜಿ. ಆ ಎಜುಕೇಷ್ನಲ್ ಸೈಕಾಲಜಿ ಅಂತಕ್ಕಂಥ ಅಂಶನೇ ಒಂದು ತರಗತಿ ಕೋಣೆಯಲ್ಲಿರ್ತಕ್ಕಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇರುವುದರಿಂದ ತರಗತಿ ಕೋಣೆಯಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಏನಪ್ಪ ಅಂತ ಕೇಳಿದಾಗ ಕಲಿಕಾರ್ಥಿ ಅಥವಾ ಮಗು ಅಂತ ಕರಿತಿದ್ದೀವಿ. ಆ ಮಗುವಿನ ವರ್ತನೆ ಮತ್ತು ಅನುಭವವನ್ನು ಅಧ್ಯಯನ ಮಾಡ್ತಕ್ಕಂಥ ಯಾವುದಪ್ಪ ಅಂತ ಕೇಳಿದಾಗ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು. ಆ ಕಲಿಕಾರ್ಥಿಯಾಗಿರ್ತಕ್ಕಂಥ ಮಗುವಿನ ವರ್ತನೆ ಮತ್ತು ಅನುಭವಗಳನ್ನು ಎಲ್ಲಿ ಅಧ್ಯಯನ ಮಾಡಲಾಗುತ್ತಪ್ಪ ಅಂತ ಕೇಳಿದಾಗ ಕಲಿಕಾ ಪರಿಸರದಲ್ಲಿ ಆ ಮಗು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇದ್ದಾನೆ, ಆ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಯಾವುದು ಅಂತ ಕೇಳಿದಾಗ ಅದು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್, ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತದೆ ಅಂತಕ್ಕಂಥದ್ದು. ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ನಾವು ಇದನ್ನು ಮೀನಿಂಗ್ ಆಫ್ ಎಜುಕೇಷನಲ್ ಸೈಕಾಲಜಿಯಲ್ಲಿ ನೋಡಿದ್ದೀವಿ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥದಲ್ಲೇ ಇದ್ರ ಬಗ್ಗೆ ನಾವೇನು ಮಾಡಿವಿ ಅಂತ ಕೇಳಿದಾಗ ಅರ್ಥ ಇರ್ತಕ್ಕಂಥದ್ದೇ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿಯೇ ಮನೋವಿಜ್ಞಾನದ ತತ್ವ ಸಿದ್ಧಾಂತಗಳನ್ನು ನಾವು ಅನ್ವಯಿಸಿಕೊಂಡಿರುವುದರಿಂದ ಇದರ ಸ್ವರೂಪದಲ್ಲಿ ಬರ್ತಕ್ಕಂಥ ಅಂಶ ಯಾವುದಪ್ಪ ಅಂತ ಕೇಳಿದಾಗ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಯಾವುದು ಮಾಡ್ತದೆ ಅಂತ ಕೇಳಿದಾಗ ಇಲ್ಲಿ ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಷ್ಟು ಏನಂತ ಕೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳು ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪದ ಕುರಿತಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಸ್ಕೋಪ್ ಆಫ್ ಎಜುಕೇಷನಲ್ ಸೈಕಾಲಜಿ ಆಗಿರ್ಬೋದು, ನೀಡ್ ಆಫ್ ಸ್ಟಡಿಯಿಂಗ್ ಎಜುಕೇಷನಲ್ ಸೈಕಾಲಜಿ ಆಗಿರ್ಬೋದು, ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಮಾತನ್ನು ಹೇಳ್ತಾ ಇಂದಿನ ಯೂಟ್ಯೂಬ್ ತರಗತಿಯನ್ನು ಮುಗಿಸ್ತಾ ಇದ್ದೇನೆ.